ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಶ್ರೀ ರಘುಬೀರ್ ಪ್ರತಾಪ್ ತೇ ಸಿಂಧು ತರೆ ಪಾಷಾನ್ ತೇ ಮತಿ ಮಂದ್ ಜೆ ರಾಮ ತಜಿ ಭಜಹಿ ಜಾಯಿ ಪ್ರಭು ಆನ್ बांधी सेतु अति सुदृढ़ बनावा देखी कृपा निधि के मन भावा चली सेन कछु बरनी न जाई गरजही मरकट भट समुदायी सेतु बंध डिग चढ़ी रघुराई चितव कृपाल सिंधु बहुताई देखन कहूँ प्रभु करुणा कंदा प्रगट भये सब जलचर बृंदा मकर नक्र नाना झश ब्याला सज जोजन तन परम बिसाला आई सेऊ एक तिन्हही जे खाही एकन के डर तेपी डेराही प्रभु ही बिलोक ही टरही न टारे मन हर्षित सब भये सुखारे तिन्हकी ओट न देखिय बारी मगन भये हरि रूप निहारी चला कटकु प्रभु आयसु पाई को कही सक कपि दल ಬಿಪುಲಾಯಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ಶ್ರೀರಾಮನ ಗುಣವನ್ನ ಮಹಿಮೆಯನ್ನ ಹೇಳ್ತಾನೆ. ತನ್ನ ಜೊತೆ ಬೇರೆಯವರನ್ನೂ ಕೂಡ ಮುಳುಗಿಸುವಂತಹ ಕಲ್ಲು, ಅಂದರೆ ಕಲ್ಲನ್ನು ಕಟ್ಕೊಂಡು ಅಕಸ್ಮಾತ್ ನಾವೇನಾದರೂ ನೀರಲ್ಲಿ ಬಿದ್ದರೆ ಅದ್ರ ಜೊತೆಗೆ ನಾವು ಮುಳುಗ್ತೀವಲ್ವಾ, ಕಲ್ಲು ಮುಳುಗಿಸುವಂತಹ ಗುಣ ಇರುವಂಥದ್ದು. ಅದು ಸಮುದ್ರದ ನೀರಿನ ಮೇಲೆ ಹಡಗಿನ ಹಾಗೆ ತೇಲ್ತು. ಇದು ಸಮುದ್ರದ ಮಹಿಮೇನೂ ಅಲ್ಲ, ಕಲ್ಲುಗಳ ಗುಣನೂ ಅಲ್ಲ, ಇಲ್ಲಿ ವಾನರರ ಕೌಶಲ್ಯವೂ ಕೂಡ ಅಲ್ಲ. ಇದೆಲ್ಲ ಯಾವುದರಿಂದ ಆಯಿತು? ಶ್ರೀರಾಮನ ಪ್ರಭಾವದಿಂದ ಆಗಿರುವಂಥದ್ದು. ಶ್ರೀ ರಘುವೀರನ ಮಹಿಮೆಯಿಂದ ಕಲ್ಲುಗಳೂ ಕೂಡ ಸಮುದ್ರದಲ್ಲಿ ತೇಲಿದ್ವು. ಅಂತಹ ಶ್ರೀರಾಮನನ್ನ ಬಿಟ್ಟು ಬೇರೆ ಪ್ರಭುಗಳನ್ನ ಭಜಿಸ್ತಾ ಇರುವಂಥವರು ನಿಜಕ್ಕೂ ಕೂಡ ಮಂದಮತಿಗಳೇ ಆಗಿದ್ದಾರೆ. ಅಂದರೆ ಭಗವಂತ ಸ್ವಯಂ ಇಲ್ಲಿ ಯಾರು ಏನು ಅನ್ನೋದು ಗೊತ್ತಿದ್ರೂ ಕೂಡ ಬೇರೆಯವರನ್ನ ಭಜಿಸ್ತಾರಲ್ಲ ಅಂಥವರು ಮಂದಮತಿಗಳು ಅಂತ ಹೇಳ್ತಾ ಇದ್ದಾರೆ. ನಳ ಮತ್ತು ನೀಲರು ಸೇತುವನ್ನು ಕಟ್ಟಿ ಅತ್ಯಂತ ದೃಢವಾಗಿಸಿದ್ರು. ಅಂದರೆ ಅವರು ಕಟ್ಟಿದಂತಹ ಸೇತುವೆ ತುಂಬ ಸ್ಟ್ರಾಂಗ್ ಆಗಿತ್ತು. ಕರುಣಾನಿಧಿಯಾದಂತಹ ಶ್ರೀರಾಮ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾನೆ. ಆಮೇಲೆ ವಾನರ ಸೇನೆ ಮುಂದಕ್ಕೆ ಈಗ ನಡೀತಾರೆ. ಅವರ ಕಿರುಚಾಟ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವ್ರಿಗಿವಾಗ ರಾಮನ ಕೆಲಸ ನಡೀತಾ ಇದೆಯಲ್ಲ, ಅದರಿಂದ ನಾವೆಲ್ಲ ಸೇವೆ ಮಾಡ್ತಿದ್ದೀವಿ, ಈಗ ಯುದ್ಧ ಮಾಡೋದಕ್ಕೆ ತಯಾರಾಗ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಅವರಿಗೆ. ಅವರು ಕಿರ್ಚಾಡ್ಕೊಂಡು, ಈಗ ಮೊದಲೇ ಅವರು ವಾನರರು ಅಂತಂದಮೇಲೆ ಅವರ ಒಂದು ಚಂಚಲ ಸ್ವಭಾವ, ಅವ್ರು ಕಿರ್ಚಾಡೋದು, ಅವರ ಹಾರಾಟ ಚೀರಾಟ ಇದೆಲ್ಲವೂ ಕೂಡ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವಾನರ ವೀರರು ಗರ್ಜನೆ ಮಾಡ್ತಾ ಇದ್ದಾರೆ. ಕೃಪಾಳುವಾದಂತಹ ಶ್ರೀರಾಮ ಸೇತು ಬಂಧದ ಮೇಲೆ ಹತ್ತಿ ಅಪಾರವಾದಂತಹ ಜಲನಿಧಿಯ ವಿಸ್ತಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಈಗ ಸೇತುವೆ ಮೇಲೆ ಹೋಗೋದಕ್ಕೆ ಶುರು ಮಾಡ್ತಾ ಇದ್ದಾನಲ್ಲ, ಒಂದ್ಸರಿ ಆ ನೀರಿನ ಒಂದು ಸೌಂದರ್ಯವನ್ನು ನೋಡಬೇಕು. ಅದು ಎಷ್ಟು ಅಗಾಧವಾಗಿದೆ, ಆಳವಾಗಿದೆ, ಅದರಲ್ಲಿ ಏನೇನೆಲ್ಲ ಇದೆ ಅದನ್ನೆಲ್ಲ ಅವನು ಸುಮ್ಮನೆ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆ ದಯಾಮಯನನ್ನ ದರ್ಶನ ಮಾಡೋದಕ್ಕೋಸ್ಕರ ಈಗ ರಾಮ ಬಂದಿದ್ದಾನೆ, ಸೇತುವೆ ಕಟ್ತಾ ಇದ್ದಾನೆ ಅಂತ ನೀರಿನಲ್ಲಿರುವಂಥ ಪ್ರಾಣಿಗಳಿಗೂ ಕೂಡ ಗೊತ್ತಾಗುತ್ತಲ್ಲ, ಅವೆಲ್ಲವೂ ಕೂಡ ಗುಂಪು ಗುಂಪಾಗಿ ಮೇಲಕ್ಕೆ ಬಂದು ಅವನನ್ನು ನೋಡಬೇಕು ಅಂತಂದ್ಬಿಟ್ಟು ತಲೆ ಎತ್ತಿ ಮೇಲಕ್ಕೆ ನೋಡ್ತಾ ಇದ್ದಾವೆ. ಕಾಣಿಸ್ತಾ ಇದ್ದಾನ ರಾಮ ಅಂತಂದ್ಬಿಟ್ಟು, ಹೇಗಿದ್ದಾನೆ ಏನು ಅಂತಂದ್ಬಿಟ್ಟು. ಅವು ಕೂಡ ಭಗವಂತನ ಒಂದು ಅಂಶನೇ ಅಲ್ವಾ ಜೀವಿಗಳು. ಸೊ ಭಗವಂತ ಬಂದಿದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿದ ತಕ್ಷಣ ಅವು ತಮ್ಮ ತಲೆಯನ್ನು ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ಬಂದು ನೋಡುವ ಹಾಗೆ ಅವರೆಲ್ಲವೂ ಕೂಡ ಬಂದು ನೋಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ರೀತಿಯ ಮಕರಗಳು ಮತ್ತು ನಕ್ರ ಮತ್ಸ್ಯ ಮತ್ತು ಸರ್ಪಗಳು ಕೂಡ ಇದ್ವು. ಅವುಗಳ ಶರೀರಗಳು 100 ಯೋಜನೆಗಳಷ್ಟು ವಿಸ್ತಾರವಾಗಿತ್ತು. ಅಂದರೆ ದೊಡ್ಡ ದೊಡ್ಡ ಪ್ರಾಣಿಗಳು. ಇಂತಹ ಪ್ರಾಣಿಗಳನ್ನು ನುಂಗಿ ನೊಣೆಯುವಂತಹ, ಅಂದರೆ ಈ ಮಕರ ಮತ್ಸ್ಯ ಸರ್ಪಗಳೆಲ್ಲ ಇತ್ತಲ್ಲ ಅಂಥದ್ದನ್ನು ಕೂಡ ನುಂಗುವಂತಹ ಜಲಚರಗಳು ಕೂಡ ಅದರಲ್ಲಿದ್ವು. ಅವುಗಳಿಗೂ ಕೂಡ
ಬೇರೆ ಯಾವುದೋ ಪ್ರಾಣಿಯ ಭಯ ಇದ್ದೇ ಇರುತ್ತೆ. ಅಂದ್ರೆ ಒಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿಯ ಭಯ ಇದ್ದೇ ಇರುತ್ತೆ. ಒಂದನ್ನ ಅಡಗಿಸುವಂತ ಪ್ರಾಣಿ ಇನ್ನೊಂದು ಇದ್ದೇ ಇರುತ್ತಲ್ವಾ? ಆ ರೀತಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ನುಂಗುವಂತಹ ಜಲಚರಗಳು ಇದ್ರೂ, ಆ ಜಲಚರಗಳಿಗೂ ಕೂಡ ಇನ್ಯಾವುದೋ ಒಂದು ಪ್ರಾಣಿಯ ಭಯ ಇರುತ್ತೆ. ಆದ್ರೆ ಇಲ್ಲಿ ಏನಾಯ್ತು, ಅದೆಲ್ಲವೂ ಕೂಡ ಒಬ್ಬರಿಗೊಬ್ರು ಪರಸ್ಪರ ವೈರಭಾವವನ್ನ ಮರೆತು ಇಲ್ಲಿ ಪ್ರಭುವಿನ ದರ್ಶನ ಮಾಡ್ತಾ ಇದ್ರು. ಈಗ ಆ ಮಕರವನ್ನ ನುಂಗುವಂಥದ್ದು ಚಿಕ್ಕ ಚಿಕ್ಕ ಮೀನನ್ನ ದೊಡ್ಡ ದೊಡ್ಡದು ನುಂಗ್ಬಿಡುತ್ತೆ. ಆದ್ರೆ ಇಲ್ಲಿ ರಾಮನನ್ನ ನೋಡುವಂತಹ ಕುತೂಹಲದಲ್ಲಿ ಒಬ್ಬರಿಗೊಬ್ಬರ ವೈರತ್ವ ಅಥವಾ ಅವ್ರನ್ನ ಇವ್ರು ಕೊಲ್ಬೇಕು, ಇವ್ರನ್ನ ಅವ್ರು ಕೊಲ್ಬೇಕು ಅನ್ನೋದನ್ನು ಮರೆತು ಪಕ್ಕ ಪಕ್ಕನೆ ನಿಂತ್ಕೊಂಡು ಅವರು ಆ ಭಗವಂತನ ದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಡಿಸಿದ್ರು ಕೂಡ ಕದಲ್ತಾ ಇಲ್ಲ. ಯಾರು ಏನು ಮಾಡಿದ್ರು ಕೂಡ ಅವು ಕದಲ್ತಾನೆ ಇಲ್ಲ. ಎಲ್ಲಕ್ಕೂ ಕೂಡ ಇವಾಗ ಎಲ್ಲಿಲ್ಲದ ಹರ್ಷ ಆಗಿ ಎಲ್ಲರೂ ಕೂಡ ಸುಖವಾಗಿದ್ರು ನೋಡಿ. ಭಗವಂತನ ದರ್ಶನ ಆಯಿತು ಅಂತಂದ್ರೆ ಎಲ್ಲರಿಗೂ ಕೂಡ ಆನಂದನೇ. ಯಾಕಂದ್ರೆ ಅವನ ದರ್ಶನ ಮಾಡಿದ್ಮೇಲೆ ಅವ್ರ ಒಳಗಡೆ ದುಃಖ ದುಮ್ಮಾನಗಳು ಅನ್ನೋದೇ ಇರೋದಿಲ್ಲ, ಎಲ್ಲ ಬರೀ ಸುಖಾನೇ. ಅದಕ್ಕೆ ಈಗ ನಮ್ಮ ಹೃದಯದಲ್ಲೂ ಯಾವಾಗ ನಾವು ಭಗವಂತನನ್ನ ಕಾಣ್ಬಿಡ್ತೀವೋ, ನೋಡ್ತೀವೋ, ಆಗ ನಮ್ಮಲ್ಲೂ ಕೂಡ ಯಾವುದೇ ದುಃಖ, ಏನೂ ಕಷ್ಟ ನಷ್ಟ ಏನೂ ಇರೋದಿಲ್ಲ. ನಾವು ಈ ಭವಸಾಗರವನ್ನ ದಾಟಿದ್ವಿ ಅಂತಾನೆ ತಿಳ್ಕೊಬೇಕಾಯ್ತಾ. ಅದಕ್ಕೋಸ್ಕರನೇ ಆ ಭಗವಂತನನ್ನ ಅಷ್ಟು ಪ್ರೀತಿಸ್ಬೇಕು ನಾವು. ಇಲ್ಲಿ ನೋಡಿ, ಅವರು ಒಬ್ರಿಗೊಬ್ರು ವೈರಭಾವವನ್ನ ಬಿಟ್ಟು ಭಗವಂತನನ್ನ ನೋಡ್ತಾ ಇದ್ದಾರೆ. ಓಡಿಸಿದ್ರು ಕೂಡ ಓಡ್ತಾ ಇಲ್ಲ, ಎಲ್ಲವೂ ಕೂಡ ಸಂತೋಷವಾಗಿದ್ದಾರೆ. ಅವುಗಳ ದಟ್ಟಣೆಯಿಂದ, ಅಂದ್ರೆ ಎಷ್ಟು ಪ್ರಾಣಿಗಳು ಆ ನೀರಲ್ಲಿ ಇದ್ವು ಅಂದ್ರೆ ಅವೆಲ್ಲ ತಲೆ ಮೇಲೆ ಇಟ್ಕೊಂಡು ನೋಡ್ತಾ ಇರೋದ್ರಿಂದ ಆ ಸಮುದ್ರದ ನೀರೇ ಕಾಣಿಸ್ತಾ ಇಲ್ಲ, ಆ ರೀತಿ ಆಗೋಗಿದೆ. ಅವೆಲ್ಲವೂ ಕೂಡ ಪ್ರಭುವಿನ ರೂಪವನ್ನ ದರ್ಶನ ಮಾಡಿ ಆನಂದಮಗ್ನವಾಗಿದ್ವು. ಪ್ರಭುವಿನ ಅಪ್ಪಣೆಯನ್ನ ಪಡೆದು ವಾನರರು ಏನ್ ಮಾಡಿದ್ರು, ಆ ಸೈನ್ಯವೆಲ್ಲವೂ ಕೂಡ ಮುಂದೆ ಸಾಗುತ್ತಾ ಸಾಗುತ್ತಾ ಇದ್ದಾವೆ. ಆ ಸೈನ್ಯದ ವಿಸ್ತಾರವನ್ನು ಕೂಡ ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಆ ಸೈನ್ಯ ಎಷ್ಟಿತ್ತು, ಅದು ಹೋಗ್ಬೇಕು ಅಂತಂದ್ರೆ ಇನ್ನ ಆ ಸಮುದ್ರದ ಮೇಲೆ ಕಟ್ಟಿದಂತಹ ಸೇತುವೆ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿರಬೇಕು, ಅಥವಾ ಅದು ಹೇಗೆ ಆ ನೀರಿನ ಮೇಲೆ ನಿಂತಿರಬಹುದು. ಮತ್ತು ಇಷ್ಟು ಸೈನ್ಯ ಹೋದ್ರೂ ಕೂಡ ಏನೂ ಆಗಲಿಲ್ಲ ಅಂತಂದ್ರೆ ಅದೆಲ್ಲ ಭಗವಂತನ ಕೃಪೆ ಇಲ್ಲದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅದಕ್ಕೆ ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ಆ ಸೈನ್ಯದ ವಿಸ್ತಾರವನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.